ಸಲಹೆಗಾರ ರಾಯರೆಡ್ಡಿ ವಿರುದ್ಧ ಎಂಬಿ ಪಾಟೀಲ್ ಸಿಟ್ಟಾಗಿದ್ದಾರೆ. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ವಿರುದ್ಧ ಎಂಬಿ ಪಾಟೀಲ್ ಸಿಟ್ಟಾಗಿದ್ದಾರೆ. ಯಾರು ದೊಡ್ಡವರಲ್ಲ ಪಕ್ಷಕ್ಕಿಂತ ಹೇಳಿಕೆಯಿಂದ ಮುಜುಗರ ಆಗಿದೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಎಂದಿದ್ದ ಬಸವರಾಜ ರಾಯರೆಡ್ಡಿ ಸಿಎಂ, ಪಿಸಿಸಿ, ಎಐಸಿಸಿ ನಾಯಕರು ರಾಯರೆಡ್ಡಿ ಹೇಳಿಕೆಯನ್ನ ಗಮನಿಸಿದ್ದಾರೆ. ಖಂಡಿತವಾಗಿಯೂ ಪಕ್ಷ ರಾಯರೆಡ್ಡಿ ವಿರುದ್ಧ ಕ್ರಮ ಜರುಗಿಸುತ್ತೆ. ಯಾರು ಎಷ್ಟು ಲಂಚ ಪಡೆದಿದ್ದಾರೆ ಅನ್ನೋದನ್ನ ಹೇಳಿ ಅಂತ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಹೇಳಿಕೆಯ ಬಗ್ಗೆ ಎಂಬಿ ಪಾಟೀಲ್ ಸಿಟ್ಟಾಗಿದ್ದಾರೆ. ಸಿಎಂ, ಎಐಸಿಸಿ ನಾಯಕರು ರಾಯರೆಡ್ಡಿ ಹೇಳಿಕೆಯನ್ನ ಗಮನಿಸಿದ್ದಾರೆ. ರಾಯರೆಡ್ಡಿ ವಿರುದ್ಧ ಖಂಡಿತವಾಗಿಯೂ ಕ್ರಮ ಜರುಗಿಸುತ್ತಾರೆ ಅಂತ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಹೇಳಿಕೆಯಿಂದ ಮುಜುಗರ ಆಗಿದೆ. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ಇವರ ಈ ಹೇಳಿಕೆಯಿಂದ ಮುಜುಗರ ಆಗಿದೆ ಅಂತ ಎಂಬಿ ಪಾಟೀಲ್ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ನಾನು ನಿನ್ನೆ ದಿವಸ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಲ್ಲಿಯ ಜಿಲ್ಲಾ ಪರಿಷತ್ತಿನ ಸಭಾಂಗಣದಲ್ಲಿ ನಾನೇನು ಹೇಳಿದವ್ರಿಗೆ, ಹೌದಪ್ಪ ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಉಳಿದಿದೆ, ಇದನ್ನೆಲ್ಲ ಮುಂದುವರಿಸಿ, ಆದರೆ ಕಾಮಗಾರಿಗಳು ಏನು ನಡೀತಾ ಇದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ ಗುಣಮಟ್ಟದ ಕಾಮಗಾರಿಗಳು ಆಗ್ತಾ ಇಲ್ಲ. ಹಳೆ ಮೈಸೂರನ್ನ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಯಾಕೆ ನಡೀತಾ ಇಲ್ಲ? ಒಂದು 10 ವರ್ಷದಾಗೇ ಶಾಲಾ ಕಟ್ಟಡಗಳು ಬಿದ್ದು ಹೋಗ್ತವೆ, ರಸ್ತೆ ಮಾಡಿರ್ತಾರೆ, ಒಂದು 2 ವರ್ಷದಲ್ಲೇ ಕೆಟ್ಟು ಹೋಗಿಬಿಡ್ತವೆ. ಇದಕ್ಕೆ ಯಾರ್ಯಾರುಗಳು ಎಲ್ಲ ತಪ್ಪಿಸ್ತಿದ್ದಾರೆ, ಅದು ಗುಣಮಟ್ಟ ಕಾಪಾಡ್ಕೊಳ್ಳಿಕ್ಕೆ ಮಾಡಬೇಕು. ಇದೊಂದು ಭ್ರಷ್ಟವಾದಂಥ ರಾಜ್ಯದ ವ್ಯವಸ್ಥೆ ಆಗಿಬಿಟ್ಟದೆ. ಭ್ರಷ್ಟಾಚಾರಗಳು ಆಗಬಾರ್ದು, ಅದು ತಡಿಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಮಾಡಿ. ಇದು ಸರಿಯಲ್ಲ ಈ ವ್ಯವಸ್ಥೆ ಮುಂದುವರೆದು ಅಂತ ಹೇಳಿದ್ದೇನೆ. ಇದರಲ್ಲಿ ತಪ್ಪೇನಿದೆ ನಾನು ಹೇಳಿದ್ರಲ್ಲಿ? ಆಮೇಲೆ ಇದರಲ್ಲಿ ನಾನು ಡ್ಯಾಮೇಜ್ ಕಂಟ್ರೋಲಿಗೆ ಬಂದಿಲ್ಲ. ಪ್ಲೀಸ್ ಮೇಕ್ ಇಟ್ ನೋಟ್ ದ್ಯಾಟ್. ನಮ್ಮ ಪಕ್ಷ ನನಗೇನೂ ಹೇಳಿಲ್ಲ, ಮುಖ್ಯಮಂತ್ರಿಗಳು ಏನೂ ನಾನು ನಿನ್ನೆ ದಿವಸ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಲ್ಲಿಯ ಜಿಲ್ಲಾ ಪರಿಷತ್ತಿನ ಸಭಾಂಗಣದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.